ಅದು ಎಲ್ಲಾ ಭಾಷೆಗಳು ಕನ್ನಡ ಮಾತಾಡುವಂಥವ್ರು, ತಮಿಳು ಮಾತಾಡುವಂಥವ್ರು, ಉರ್ದು ಮಾತಾಡುವಂಥವ್ರು, ತೆಲುಗು ಮಾತಾಡುವಂಥವ್ರು ಎಲ್ಲರೂ ಸಹ ಈ ಒಂದು ಗಿರಿಜತ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಭಾಷೆಗಳು ಸಹ ನಾವೆಲ್ಲ ಅಣ್ಣ ತಮ್ಮಂದರಾಗಿ ನಾವು ಈ ಒಂದು ಗೆಜ್ಜೆ ಭಾಗದಲ್ಲಿ ವಾಸ ಮಾಡ್ತಾ ಇದ್ದೇವೆ. ತಪ್ಪಾಗ್ಲಾರ್ದು ನಮ್ಮ ರಂಜಿತ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಏನು ಆರ್ಕೆಸ್ಟ್ರಾ ಏರ್ಪಾಡು ಮಾಡಿದ್ದೀವಿ. ಎಲ್ಲ ಜನತೆ ಈ ಒಂದು ಆರ್ಕೆಸ್ಟ್ರಾವನ್ನು ನೋಡಿ ಕೇಳಿ ಆನಂದಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ನಮ್ಮ ಕೆಜಿಎಫ್ ನಗರಸಭೆಯ ಕಮಿಷನರ್ ಅವರಾದಂತ ಆಂಜನೇಯ ಸರ್ ಅವರು ಒಂದೆರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಕೆಜಿಎಫ್ ಚಿನ್ನದ ನಾಡು ಅಂತ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಒಂದು ಕನ್ನಡ ನಾಡಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕನ್ನಡಿಗರಿಗೆ ಹಾಗೂ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಇತರ ರಾಜ್ಯಗಳ ಎಲ್ಲ ಭಾರತೀಯರು ಕೂಡ ನಾನು ಈಗಿದ್ದು ಭಾಷೆಗಳನ್ನ ಕೊಡ್ತಾ ಇದ್ದೇನೆ. ರಂಜಿತ್ ಅವರು ಜನ ಸೇರೋ ಕಡೆ ಮಾಡ್ಬೋದಾಗಿತ್ತು. ಅವ್ರು ಜನ ಸೇರೋದು ಮುಖ್ಯ ಅಲ್ಲ, ಕನ್ನಡ ಭಾಷೆಯನ್ನ ಕಲಿಸೋದು ಮುಖ್ಯ. ಆ ಉದ್ದೇಶ ಇಟ್ಕೊಂಡು ಈ ಜಾಗದಲ್ಲಿ ಮಾಡಿದ್ದಾರೆ ಅಂದ್ರೆ ಈಸ್ ವೆರಿ ಗ್ರೇಟ್. ತುಂಬಾ ಅವರು ಹೇಳ್ಬೋದು. ಅದೇ ರೀತಿ ನಮ್ಮ ರಂಜಿತ್ ಅಂತವರು ಈ ಒಂದು ಕರ್ನಾಟಕದಲ್ಲಿ ಇನ್ನೂ ಅಷ್ಟೇ ಉಟ್ಕೋಬೇಕು, ಉಟ್ಕೊಂಡ್ರೆ ಕನ್ನಡ ಉದ್ಧಾರ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾ ಈ ಎರಡು ಮಾತು ಅವಕಾಶ ತಮಗೆಲ್ಲರಿಗೂ ಒಂದೇ ತಿಳಿಸ್ತಾ ಇದ್ದಾರೆ. ಕೆಜಿಎಫ್ನಲ್ಲಿ ಎಲ್ಲ ಭಾಷೆಯ ತೆಲುಗು, ತಮಿಳು, ಉರ್ದು ಪ್ರತಿಯೊಂದು ಎಲ್ಲ ಭಾಷೆಯ ಎಲ್ಲ ಧರ್ಮದ ಜನಾಂಗ ಇದ್ರೂ ಕೂಡ ಇದುವರೆಗೂ ಕೂಡ ನಮ್ಮಲ್ಲಿ ಯಾವುದೇ ಒಂದು ಸಣ್ಣ ಒಂದು ಕಹಿ ಘಟನೆಗಳು ಕೂಡ ನಡೆದಿಲ್ಲ ನಮ್ಮಲ್ಲಿ. ಅಂದ್ರೆ ಅಷ್ಟು ಅಣ್ಣ ತಮ್ಮಂದಿರು. ನಮ್ಮ ರಾಜಗೋಪಾಲ್ ಸರ್ ಹೇಳಿದ್ರೆ ನಾವು ಬಹಳ ಅಣ್ಣ ತಮ್ಮಂದಿರು, ಅವರು ತಮಿಳಿಗರು, ಇವರು ಕನ್ನಡಿಗರು ಅಂತ ಎಲ್ಲಿ ಯಾವುದೇ ಭೇದ ಭಾವದಿಂದ ನಾವು ಇಲ್ಲಿ ಅಣ್ಣ ತಮ್ಮಂದಿರಂತೆ ಬಾಳ್ತಾ ಇದೀವಿ. ಅವರು ಕೂಡ ನಾವು ಕನ್ನಡದಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡ್ತಾರೆ. ಸೊ ಅಂತ ಒಂದು ಅವಿನಾಭಾವ ಸಂಬಂಧ ನಮ್ಮ ಮಧ್ಯೆ ಇದೆ. ಎಲ್ಲ ಭಾಷೆಗಳ ಮಧ್ಯೆ ಕನ್ನಡ ಪುಟಿದೇಳಬೇಕು, ಅದು ಬೆಳಿಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ. ಕಮಿಷನರ್ ಕನ್ನಡ ರಕ್ಷಣಾ ವೇದಿಕೆ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜಗೋಪಾಲ್ ಅವರು ಬಂದಿದ್ದಾರೆ ಮತ್ತು ನರಸಿಂಹ ಅವರು ಬಂದಿದ್ದಾರೆ ಮತ್ತು ಊರಿ ಮೇಡಮ್ ಮತ್ತು ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಮಾಲಿನ್ಯ ಅವರು ಗಂಗಾಯತ್ರಿಗೆ ಬಂದಿಲ್ಲ. ಡಿಎಸ್ಪಿ ಗಂಗಾಯತ್ರಿ ಬಸ್ಸಾಂತರ ಬರುವುದು ಮತ್ತು ಪೂಜೆ ಶುರು ಮಾಡ್ತಾ ಇದ್ದೀವಿ. ನಮ್ಮ ಊರು ಇಲ್ಲೇ ನೀರಿನ ಆಸನಗಳು ಇನ್ನೂ ಒಳಗೆ ಕೆಜಿಎಫ್ ಇಂಪ್ರೂವ್ಮೆಂಟ್ ಆಗ ನಾವೆಲ್ಲ ನಾವಿರ್ತಾ ಬೇಡ್ಕೊಂಡು ಪೂಜೆ ಮಾಡ್ತೀವಿ. ಎಲ್ಲರೂ ಕೇಳ್ಕೊಳ್ತೀವಿ. ಧನ್ಯವಾದಗಳು. ರಂಜಿತ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ ನಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನವ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗೋಪಾಲಗೌಡ ಸರ್, ರಾಜ್ಯಾಧ್ಯಕ್ಷರು ಗೋಪಾಲಗೌಡ ಸರ್ ಇದ್ದಾರೆ. ಮತ್ತೆ ನಮ್ಮ ನಗರಸಭೆಯ ಪುರಾಯಕರಾಗಿರ್ತಕ್ಕಂಥ ಶ್ರೀ ಆಂಜನೇಯ ಸರ್ ಇದ್ದಾರೆ. ಮತ್ತೆ ಎಲ್ಲ ವಕೀಲರು, ಮತ್ತೆ ನಮ್ಮ ರಾಜಗೋಪಾಲಗೌಡ ಸರ್ ಅವರು ವಕೀಲ ಸಂಘದ ಅಧ್ಯಕ್ಷರು ಹೌದು. ಸೊ ಹೀಗೆ ಇಲ್ಲಿ ರಂಜಿತ್ ಅವರು ನಾವು ಬೇರೆ ಭಾಗದಲ್ಲಿ ಮಾಡ್ಲಿಕ್ಕೆ ಹೇಳಿದ್ರು, ಆದ್ರೆ ಅವ್ರು ಇಲ್ಲೇ ಮಾಡಿಬಿಟ್ಟಿದ್ರು. ಯಾಕಂದ್ರೆ ಅವರ ಅಭಿಮಾನ ಇಲ್ಲಿ ನಮ್ಮ ತಮಿಳು ಭಾಷೆಗಳು ಹೆಚ್ಚಾಗಿರ್ತಕ್ಕಂಥ ಈ ಪ್ರದೇಶದ ಈ ಭಾಗದಲ್ಲೇ ಮಾಡಬೇಕು, ಅವರಿಂದ ಕನ್ನಡದ ಕಡೆಗೆ ಸೆಳಿಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಅವರು ಇಲ್ಲಿ ಅವರು ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಒಂದಷ್ಟು ಸಂಖ್ಯೆ ಬಂದಿರಬೇಕಂದ್ರೆ ಬಹಳ ಸಂತೋಷ. ರಂಜಿತ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಪರವಾಗಿ ನಾನು ಅಭಿನಂದಿಸ್ತೇನೆ. ನಾವೆಲ್ಲರೂ ಕೂಡ ಈ ಕನ್ನಡ ನೆಲದಲ್ಲಿದ್ದೇವೆ, ಈ ಭಾಷೆಯನ್ನು ನಾವೆಲ್ಲರೂ ಕೂಡ ಪ್ರೀತಿಸೋಣ ಅಂತ ಹೇಳ್ತಾ, ಕೆಜಿಎಫ್ ನಲ್ಲಿ ಎಂತ ತಮಿಳು ಭಾಷೆ ಹೆಚ್ಚಾಗಿದ್ರು, ತೆಲುಗು ಭಾಷೆ ಹೆಚ್ಚಾಗಿದ್ರು ಕೂಡ ಬೇರೆ ಭಾಷೆಗಳ ಪ್ರಭಾವ ಹೆಚ್ಚಾಗಿದ್ರು ಕನ್ನಡವನ್ನ ಹೆಚ್ಚಾಗಿ ಮಾತಾಡ್ತಾರೆ. ಇದು ಬಹಳ ಸಂತೋಷ. ಅವರಿಗೆ ಭಾಷೆ ಮಾತಾಡೋದು ಕಷ್ಟ ಆದ್ರೂ ಕೂಡ ತುಂಬಾ ಅದನ್ನ ಬಹಳ ಪ್ರೀತಿಯಿಂದ ಅದನ್ನ ಸ್ವೀಕಾರ ಮಾಡ್ತಾರೆ. ಈ ಹಿಂದೆ ಇದ್ದಂತ ದಿನಗಳಿಗಿಂತ ಈಗಿನ ಇತ್ತೀಚಿನ ದಿನಗಳಲ್ಲಿ ಬಹಳ ಕನ್ನಡ ಭಾಷೆ ಬಹಳ ಎಲ್ಲರೂ ಕೂಡ ಒತ್ತನ್ನು ಕೊಡ್ತಾ ಇದ್ದಾರೆ, ಭಾಷೆಯನ್ನ ಕಲಿತಾ ಇದ್ದಾರೆ. ಶಾಲೆಗಳಲ್ಲೂ ಕೂಡ ಕನ್ನಡ ಭಾಷೆಯನ್ನ ಕಲಿತಾ ಇದ್ದಾರೆ. ಒಂದು ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಗೌರವವನ್ನ ಸ್ವೀಕಾರ ಮಾಡಿ ಗಣ್ಯರಿಗೆ ನವ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮತ್ತೆ ಕೆಜಿಎಫ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರ ಕಡೆಯಿಂದ ಒಂದು ಪ್ರೀತಿ ಸರ್ಕಾರಿ ನೌಕರರ ಸನ್ಮಾನವನ್ನು
ವಕೀಲರಿಗೆ ಪ್ರೀತಿಯ ಸನ್ಮಾನ. ಕನ್ನಡದ ಸಿರಿಯ ಸಹಿಯನ್ನ ನಮಗೆ ಮತ್ತೆ ಎಲ್ಲ ಈ ನಾಗರಿಕರಿಗೆ ಹಂಚ್ತಾ ಇದ್ದೀರಾ. ನಾವು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಈಗ ತಾನೇ ಮಾತಾಡ್ಕೊಂಡ್ವಿ. ಸರ್ಕಾರಿ ನೌಕರ ಸಂಘದ ವತಿಯಿಂದ ನಾನು ಸೇರಿ ಈ ಕನ್ನಡ ರಾಜ್ಯೋತ್ಸವದ ಒಂದು ಆಯೋಜನೆಯನ್ನು ಮಾಡಬೇಕಂತೇಳಿ ನಾವು ಮಾತಾಡ್ಕೊಂಡಿದ್ದೀವಿ. ಅದು ನಿರ್ಧಾರ ಕೂಡ 2-3 ದಿನ ನಿರ್ಧಾರ ಮಾಡಿ ತಮಗೆ ತಿಳಿಸ್ತೇವೆ. ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೊಮ್ಮೆ ನಾವು ಸರಳವಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡೋಣ ಅಂತೇಳಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಮಗೆಲ್ಲರಿಗೂ ಧನ್ಯವಾದಗಳು. ನನಗೆ ಇಷ್ಟವಾದಂಥ ಹಾಡು ಕನ್ನಡ ಗುಡಿಯನ್ನು ಆಡಿದ್ದಾರೆ. ತಮ್ಮ ಸಿಬ್ಬಂದಿ ವರ್ಗದವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.